ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪೂರ್ಣಃ ಪ್ರೇಷ್ಠಃ ಪರಸ್ವಾಮಿ ವ್ಯಾಪ್ತಃ ಕರ್ತಾ ಉಪಕಾರಕಃ ರಕ್ಷತ್ತೇವ ತದೀಯಂ ಮಾಂ ಕರ್ಮಾರ್ಚೋ ಗುರುದೇವಗಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಚಾರಿಣಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾನ ಸುಧಾಧಿಕೃಜ್ಯಮನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿಭಿರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾನ್ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಧೀರ ಕರಾಬ್ಜೋತ್ಥ ಜ್ಞಾನ ವೈರಾಗ್ಯ ಸಾಗರ ಸತ್ಯಜ್ಞಾನಾಖ್ಯತರಣಿ ಸ್ವಾಂತಧ್ವಾಂತಂ ನಿಕೃಂತತು ವಿದ್ಯಾರಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋತೀರ್ಥಾರ್ಯಾನ್ ನೌಮಿನ್ಯಾರ ಸುಧಾರ್ತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ವತ್ಸಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಭಾಗವತದಲ್ಲಿ ಅನೇಕ ಸಾಧನಗಳನ್ನು ನಮಗೆ ತಿಳಿಸಿದ್ದಾರೆ. ನಮ್ಮ ಜೀವನ ಪರಮ ಪವಿತ್ರವಾಗುವುದು ಭಗವಂತನ ಉಪಾಸನೆಯಿಂದ. ಆ ಭಗವಂತನ ಉಪಾಸನೆ ನಮಗೆ ಸಿಗುವುದು ಸಜ್ಜನರ ಸಂಘದಿಂದ. ಯಾವ ವ್ಯಕ್ತಿ ಭಗವಂತನ ಹಾಗೂ ವಾಯುದೇವರ ದೇವತೆಗಳ ನಿರಂತರ ಚಿಂತನ ಮಾಡ್ತಾನೆ, ಉಪಾಸನೆ ಮಾಡ್ತಾರೆ, ಅಂತಹ ವಿಷ್ಣು ಭಕ್ತರ ಸಮಾಗಮ ಆದರೆ ಅದು ನಮ್ಮ ಜೀವನದ ಒಂದು ದೊಡ್ಡದಾಗಿರತಕ್ಕಂತಹ ಸಾಧನೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ತಾನು 10 ವರ್ಷ 20 ವರ್ಷ 50 ವರ್ಷ ತಮ್ಮ ಆಯುಷ್ಯದ ಇರುವಂತೆ ತಾವು ಬದುಕ್ತಾರಲ್ಲ, ಆ ಜೀವನದಲ್ಲಿ ಯಾವ ಕ್ಷಣ ನಿಜವಾದ ನಮ್ಮ ಬದುಕು ಅಂತ ಕೇಳಿದರೆ ಯಾವತ್ತು ಜ್ಞಾನಿಗಳ ಸಮಾಗಮವಾಗತ್ತೆ, ಸಜ್ಜನರ ಸಂಘವಾಗತ್ತೆ, ಅದು ನಿಜವಾದ ನಮ್ಮ ಜೀವನದ ಉತ್ತಮವಾಗಿರತಕ್ಕಂತಹ ಒಂದು ಕಾಲ ಎಂಬುದಾಗಿ ಭಾಗವತ ನಮಗೆ ತಿಳಿಸುತ್ತೆ. ಅಂತಹ ಒಂದು ಸುಸಂದರ್ಭ ನಮಗೆ ಒದಗಿ ಬಂದಿದೆ. ಇವತ್ತು ನಾವೆಲ್ಲ ವಿಷ್ಣು ಭಕ್ತರು, ಸಜ್ಜನರು, ಸಾತ್ವಿಕರು, ಗುಣವಂತರು ಯಾರೋ ಅಂತಹ ವ್ಯಕ್ತಿಗಳು ಒಬ್ಬ ಸಾತ್ವಿಕ ಚೇತನನ ಸಾಧನೆಯನ್ನು ಕಂಡು ಸಂತೋಷ ಪಡ್ತಕ್ಕಂಥವರು ಹಾಗೂ ಆ ಉತ್ತಮರಾಗಿರ್ತಕ್ಕಂತಹ ವ್ಯಕ್ತಿಗಳ ಸಹವಾಸದಿಂದ ನಮ್ಮ ಜೀವನದ ಸಾಧನೆಯನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಬಯಕೆ ಇರುವ ಸಜ್ಜನರು ನಾವೆಲ್ಲರೂ. ಹೀಗಾಗಿ ತಮಗೆಲ್ಲ ಗೊತ್ತಿದೆ, ಇವತ್ತಿನ ಈ ಕಾರ್ಯಕ್ರಮದ ಒಂದು ಪ್ರಧಾನವಾಗಿರ್ತಕ್ಕಂತಹ ಉದ್ದೇಶ ನಮ್ಮ ಗುರುಗಳಿಗೆ ಮಾಹುಲಿ ಆಚಾರ್ಯರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ತನ್ನಿಮಿತ್ತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹಾಕಿದ್ದೇವೆ. ಆದರೆ ಅದು ಕೇವಲ ನಿಮಿತ್ತ ಮಾತ್ರ. ಅದು ನಿಜವಾಗಿರ್ತಕ್ಕಂತಹದ್ದು ಏನು ಅಂತಂದರೆ, ಭಾಗವತದಲ್ಲಿ ಹಾಗೂ ಶಾಸ್ತ್ರ ತಿಳಿಸಿದಂತೆ ಜ್ಞಾನಿಗಳು ಎಲ್ಲಿ ಇರ್ತಾರೆ, ನಿರಂತರವಾಗಿ ಪಾಠ ಪ್ರವಚನ ನಡೆಸ್ತಾರೆ, ಅಂತಹ ಸಾಧಕರ ಸಮಾಗಮ ನಮ್ಮ ಜೀವನದ ದೊಡ್ಡ ಒಂದು ಸಾಧನೆಯ ಮೊದಲನೇ ಮೆಟ್ಟಲು ಅಂತ ನಮಗೆ ಭಾಗವತ ಹೇಳುತ್ತೆ.
ಅಂತಹ ಒಂದು ಅವಕಾಶ ನಮಗೆ ಬರಬೇಕು ಎಂಬ ಉದ್ದೇಶದಿಂದ ಮಾತ್ರ ಈ ಒಂದು ಕಾರ್ಯವನ್ನು ಮಾಡ್ತಾ ಇರೋದು. ಆದರೆ ದೇವರಿಗೆ ನಮ್ಮ ಗುರುಗಳ ಮೇಲಿನ ಮಾತು ಹೇಳ್ತಾ ಇದ್ದರು, ಒಂದು ಕೇಳಿದರೆ ದೇವರು 10 ಕೊಡ್ತಾನೆ, ಅನಂತ ಕೊಡ್ತಾನೆ ಅಂತ. ಹಾಗೆ ನಾವು ಒಬ್ಬ ಮಹಾಜ್ಞಾನಿ ಗುರುಗಳ ಸಮಾಗಮ ಆಗಬೇಕು ಅಂತ ಅಪೇಕ್ಷೆ ಪಟ್ಟರೆ ದೇವರು ನಮಗೆ ಇನ್ನೊಂದು ಅನುಗ್ರಹ ಮಾಡಿದ್ದಾನೆ. ಪರಮ ಪೂಜ್ಯರಾಗಿರ್ತಕ್ಕಂತಹ ಪರಿವಾರ ಮಠಾಧೀಶ ಶ್ರೀಪಾದಂಗಳವರು ಇಲ್ಲಿ ಇದ್ದಾರೆ. ಅವರ ಒಂದು ಸಮಾಗಮವು ಕೂಡ ನಮಗೆ ಆಗುವಂತಹ ಒಂದು ಭಾಗ್ಯವನ್ನು ಕೊಟ್ಟಿದ್ದಾನೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕಾಗಿ ವಿಶೇಷವಾಗಿ ಎಲ್ಲ ಸದ್ಭಕ್ತರ ಮೇಲೆ ಅನುಗ್ರಹ ಮಾಡಿರ್ತಕ್ಕಂತಹ ಪರಮ ಪೂಜ್ಯ ಆಚಾರ್ಯರಲ್ಲಿ ನಾನು ಕೇಳ್ಕೊಳ್ತೇನೆ, ಅವರು ಇಲ್ಲಿ ಬಂದು ಆಸೀನರಾಗಬೇಕು. ಅದಾದ ಮೇಲೆ ಒಂದು 2 ನಿಮಿಷ ವೇದಘೋಷ ಆಗುತ್ತೆ, ಒಂದು ಹಾಡು. ಅದಾದ ನಂತರ ಮತ್ತೆ ಮುಂದಿನ ಕಾರ್ಯಕ್ರಮ ನಡೀತದೆ. ವೇದಘೋಷವನ್ನು ಮೊಟ್ಟ ಮೊದಲಿಗೆ ಪಂಡಿತರಾದ ಸುರೇಶ ಆಚಾರ್ಯ ಹಾಗೂ ರಮೇಶ್ ಆಚಾರ್ಯರು ನಡೆಸ್ಕೊಡ್ತಾರೆ. ಅದಾದ ಮೇಲೆ ದತ್ತಾತ್ರೇಯ ಶಾಸ್ತ್ರವ್ರ ಮಕ್ಕಳವರು ಕೂಡ ನಡೆಸ್ಕೊಡ್ತಾರೆ. ಶ್ರೀನಿವಾಸಾಚಾರ್ಯ ಬರ್ರಿ. ಶ್ರೀನಿವಾಸಾಚಾರ್ಯರು ನಮ್ಮ ಮುಂಬೈ ವಿದ್ಯಾಪೀಠದಲ್ಲಿ ಏನೇ ವೇದ ಪಾಠವನ್ನು ಹೇಳ್ತಾ, ಶಾಸ್ತ್ರ ಪಾಠವನ್ನು ಹೇಳ್ತಾ ಇದ್ದಾರೆ. ಅವರು ಕೂಡ ಬಂದಿದ್ದಾರೆ ವಿಶೇಷವಾಗಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿ ನೋ ಮಮೇಧಾಮಸ್ವಿನ ಭಗ ಸ್ವಸ್ತಿ ದೇವ್ಯದಿತೇರನರ್ವಣಃ. ಸ್ವಸ್ತಿ ಪೂಷಾ ಅಸೂರೋ ದಧಾತು ಸ್ವಸ್ತಿ ದ್ಯಾವಾ ಪೃಥಿವೀ ಶೋಚೇತುನಾ. ಸ್ವಸ್ತಯೇ ವಾಯಮುಪಬ್ರವಾಮಹೇ ಸೋಮಂ. ಸ್ವಸ್ತಿ ಭುವನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ. ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಭವಂತು ನಃ. ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಸೋರಗ್ನಿ. ಸ್ವಸ್ತಯೇ ದೇವಾವಂದ್ರಭವ. ಸ್ವಸ್ತಯೇ ಸ್ವಸ್ತಿ ನೋ ರುದ್ರಪಾತ್ವಂ ಮಾಸಃ. ಸ್ವಸ್ತಿ ಮಿತ್ರವರುಣ. ಸ್ವಸ್ತಿ ಪಥ್ಯೇ ರೇವತಿ. ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ. ಸ್ವಸ್ತಿ ನೋ ಆದಿತೆ ಕೃಧಿ. ಸ್ವಸ್ತಿ ಪಂಥ ಮನೋಚರೇಮ ಸೂರ್ಯ ಚಂದ್ರಮಸಾ ವಿವ. ಪುನರ್ದತ ಜಾಜ್ಞಾತ ಜಾನತ ಸಂಗಾಮೇಮಹೇ. ಸ್ವಸ್ತಯಾನಂ ತಾರ್ಕ್ಷ್ಯಮರಿಷ್ಟನೇಮಿರ್ಮಹದ್ಭೂತಂ ವಾಯಸಂ ದೇವತಾನಾಂ. ಅಸುರಘ್ನಮಿಂದ್ರ ಸಖಂ ಸಮತ್ಸೋ ಬೃಹದ್ಯಸೋ ನಾವಾಮಿವಾರೋಹೇಮ. ಅಂಹೋಮುಜಾಮಾಂಗಿರಾ ಸಂಗಯನ್ ಚ ಸ್ವಸ್ಯಾತ್ರೇಯಂ ಮನಸಾ ದದಾರ್ಶ್ಯಂ. ಪ್ರಿಯಾತಮಾನೇ ಶರಣಂ ಪ್ರಪದ್ಯೆ. ಸ್ವಸ್ತಿನಂ ಭಾದೆ ಶುಭಾಯನ್ನೋ ಅಸ್ತು. ಓಂ. ಅಗ್ನ ಆಯಾಹಿ ವೀತಯೇ ಗೃಢಾನ ಹವ್ಯದಾತಯೇ. ನಿಹೋತಾ ಸತ್ಸಿ ಬರ್ಹಿಷಿ. ಆಹಾವೋಹಾಯ
अग्निष्टपते प्रातिदाति अग्निं नेदास्वन्तं वासो सोनं सहसो जातावेदासं व्याप्रां न जातावेदासं या दयासो वद्वारः देव देवाची या कृपा घृता स बिभ्राट्यमनुषो क्राशोचिषः आहावो अग्निष्टपते प्रातिदातादि ये विश्वं समत्रिणन्दः ये विश्वं समत्रिणन्दः ये विश्वं समत्रिणन्दः ॐ ಪೇಜಾವರ ಸ್ವಾಮಿಗಳವರ ಶಿಷ್ಯರಾದ ವಿಶೇಷವಾಗಿ ಇಲ್ಲಿ ಪಾಠ ಪ್ರವಚನ ಮಾಡ್ತಾ ಇರ್ತಕ್ಕಂತಹ ಸುಮನಾಚಾರ್ಯರು ಒಂದೆರಡು ದಾಸರ ನುಡಿಗಳನ್ನು ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಲೋಕನಾಥನ ನೆನೆದು ಸುಖಿಯಾಗೋ ಮನವೇ, ಏಕೆ ಚಿಂತಿಸುತ್ತಿರುವಿ ನೀ ಕೋತಿ ಮನವೇ. ಲೋಕನಾಥನ ನೆನೆದು ಸುಖಿಯಾಗೋ ಮನವೇ, ಏಕೆ ಚಿಂತಿಸುತ್ತಿರುವಿ ನೀ ಕೋತಿ ಮನವೇ. ಹುಟ್ಟುವಾಗ ಪತಿಗಾರು ಚಿಂತಿಸಿದವರು, ಕಟ್ಟ ಕಡೆಯಲಿ ಲಯಕ್ಕೆ ಯಾರ ಚಿಂತೆ. ನಟ್ಟ ನಡುವಿನ ಬಾಳಿಗೆಕೆ ಚಿಂತಿಸುತ್ತಿರುವಿ, ನಟ್ಟ ನಡುವಿನ ಬಾಳಿಗೆಕೆ ಚಿಂತಿಸುತ್ತಿರುವಿ. ಪುಟ್ಟಿಸಿದ ದೇವನು ಹುಲ್ಲಮೇಯಿಸನೇನೋ, ಏಕೆ ಚಿಂತಿಸುತ್ತಿರುವಿ ನೀ ಕೋತಿ ಮನವೇ. ನವಿಲಿಂಗೆ ಚಿತ್ರಪತ್ರಗಳನ್ನು ಬರೆದವರು, ಬಸಿರೊಳಗೆ ಶಿಶುವನ್ನು ಆದಾರು ಸಲಹುವರು, ವಸುಧೆಯನ್ನು ಬಸಿರೊಳಗೆ ಪೊತ್ತವರು ಯಾರೋ. ವಸುಧೀಶ ನಮ್ಮ ಶ್ರೀ ವಸುಧೀಶ ನಮ್ಮ ಶ್ರೀ ಪುರಂದರ ವಿಠಲನ ಬಿಸಜ ಪಾದವನಂಬಿ ಸುಖಿಯಾಗೋ
ಮನವೇ ಏಕೆ ಚಿಂತಿಸುತ್ತಿರುವಿ ನೀ ಕೋತಿ ಮನವೇ ಲೋಕನಾಥನ ನೆನೆದು ಸುಖಿಯಾಗೋ ಮನವೇ ಏಕೆ ಚಿಂತಿಸುತ್ತಿರುವಿ ನೀ ಕೋತಿ ಮನವೇ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಪರಮಾತ್ಮನ ಗುಣಗಳ ಚಿಂತನೆಯನ್ನು ನಾವು ಅನೇಕ ಅಧಿಷ್ಠಾನಗಳ ಮೂಲಕ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಜ್ಞಾನಿಗಳಲ್ಲಿ, ಬ್ರಾಹ್ಮಣರಲ್ಲಿ, ಗುರುಗಳಲ್ಲಿ, ಹಾಗೆ ಅನೇಕ ಸಜ್ಜನರು ಇಲ್ಲಿ ತಮ್ಮ ವಿಚಾರವನ್ನು ತಿಳಿಸುವವರಿದ್ದಾರೆ. ಮೊಟ್ಟ ಮೊದಲಿಗೆ ಎಲ್ ವೆಂಕಟೇಶ್ ಅವರು ಒಂದು 2 ನಿಮಿಷ ತಾವು ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. Shri Gurubhyo Namaha. On behalf of all of us present here, we extend our warm welcome to Acharya and also our namaskara on behalf of all of us here. Before I get into the welcome and felicitation, Acharya, I'll seek 3 alms on behalf of all of us. Please bless us that all of us and our children never deviate from the path of Srimad Acharya. Bless us that we always have gurus who will guide us on that path, and please bless us that God lights that path for us. It is not going to be an easy path. It will be a path with it will not be an easy path. It will be a path full of obstacles, but please bless us that we have the strength and the wisdom to not deviate from that path. Who would have thought that a tree planted by Acharya's father, Pandit Ratna Mahuli Gopal Acharya, would have spread its branches so wide and so far that sitting here in Chennai, we also rest in the shade of that tree and learn from scholars who have come out from that revered institution. Students of this institution are far and wide and touch our lives in a way we do not understand or cannot comprehend. I was trying to explain to my son and to some of my nephews and nieces the impact that the institution and Acharya have had. That Srigalu Satyatmaru studied in this institution is legendary. Everybody knows that. But I told my sons and my nephews and nieces that this is a teacher, and imagine that for 25 or 30 years, the student who topped CBSE, who topped State Board, who topped IIT, who topped NEET, who topped CLAT, and every exam passed out from the same institution.
That is truly the impact that he, his father, him and the institution has had. And we pray that this institution keeps growing and continues to produce scholars of such caliber from whom we learn. When I had my first exposure to this philosophy in some meaningful way, I never knew that someday I will be learning from teachers like Sridhar Acharya, and how enriching and how powerful it has been is something that I cannot express. The philosophy of Srimad Acharya is unique. As Dr. B.N.K. Sharma said, it came at a time when our collective self-esteem was at the lowest. Hindus were lost. Hinduism, Sanatana Dharma, call it whatever it was without direction and without leadership. And it was at this point that Acharya's teachings came to tell us that without our own effort as the agent, no benefit will come to us, and that will also come to us only if the good teacher and the grace of God. So I will, with these words, express our warm welcome to Acharya, and on behalf of all of us extend our namaskaras and our gratitude on the felicitation that he's got from the Karnataka government. ಪಂಡಿತ ಶಿವರಾಜರು 2 ನಿಮಿಷ ಸರಿ 5 ನಿಮಿಷ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶುಭಾನ್ ಧ್ಯಾಯಂತ್ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಆಚಾರ್ಯರಿಗೆ ಸಾಷ್ಟಾಂಗ ನತಿತತಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ತಮಗೆಲ್ಲ ತಿಳಿದಂತೆ ರಾಜ್ಯೋತ್ಸವ ಪ್ರಶಸ್ತಿ ಅದು ಕಳೆದ ತಿಂಗಳು
ಕರ್ನಾಟಕ ಸರ್ಕಾರ ಆಚಾರ್ಯರಿಗೆ ಗೌರವಪೂರ್ವಕವಾಗಿ ನೀಡಿ ತನ್ನ ಅಂದರೆ ಆ ಪ್ರಶಸ್ತಿಯ ಮತ್ತು ಸರ್ಕಾರದ ಹಿರಿಮೆಯನ್ನು ಹೆಚ್ಚು ಮಾಡಿಕೊಂಡಿದೆ. ಇವತ್ತು ಇಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ 2 ವಿಶೇಷತೆಗಳಿದೆ. ಒಂದು, ಪೂಜ್ಯ ಆಚಾರ್ಯರಿಗೆ ರಾಜ್ಯೋತ್ಸವ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು ಅವರಿಗೆ ಮಾಡ್ತಾ ಇರುವ ಸನ್ಮಾನ ಅಂತ ಒಂದು ಕಡೆಗಾದರೆ, ಇಡೀ ಮಾಧ್ವ ಸಮಾಜಕ್ಕೆ ಬಹಳ ದೊಡ್ಡ ಗೌರವ ಎಂಬುದಾಗಿ ನಾವಿದನ್ನು ಭಾವಿಸುವುದಲ್ಲ, ವಾಸ್ತವವೂ ಹೌದು. ಯೋಗವಾಗಿ ನಮ್ಮ ಪಂಡಿತ ಶ್ರೀಧರಾಚಾರ್ಯರು ಹೇಳಿದಂತೆ ಇವತ್ತು ಫಲಿಮಾರು ಶ್ರೀಪಾದರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ, ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿಕ್ಕೆ. ಅವರು ಬರ್ತಾ ಇರೋದು ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದರೆ, ಅವರಿಗೂ ಕೂಡ ಇದೇ ವರ್ಷದಲ್ಲಿಯೇ ಫಲಿಮಾರು ಶ್ರೀಪಾದರಿಗೂ ಕೂಡ ಮಂಗಳೂರಿನ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟನ್ನು ಕೊಡಲಾಗಿದೆ. ಅಂದರೆ ಸರ್ಕಾರದಿಂದ 2 ಮಾನ್ಯರಾದವರು ಈ ವರ್ಷ. ಒಬ್ಬರು ವೇದಾಂತ ಪೀಠ ಆಳ್ತಾ ಇರುವವರು, ಒಬ್ಬರು ವಿದ್ಯಾಪೀಠವನ್ನು ಆಳ್ತಾ ಇರುವವರು, 2 ಕಡಲ ತೀರದವರೇ. ಅವರು ಉಡುಪಿ, ಇವರು ಮುಂಬೈ. 2 ಸಮುದ್ರ ತೀರದವರೇ. ಸನ್ಮಾನ ನಡೀತಾ ಇರೋದು ಸಮುದ್ರ ತೀರದಲ್ಲಿಯೇನೆ. 2 ಸತ್ಯಧ್ಯಾನ ತೀರ್ಥರ ಪ್ರಶಿಷ್ಯರು. ಸತ್ಯಧ್ಯಾನ ತೀರ್ಥರ ಶಿಷ್ಯರಾದ ಮಾಹುಲಿ ಗೋಪಾಲಾಚಾರ್ಯರ ಪುತ್ರರು ಮಾಹುಲಿ ಆಚಾರ್ಯರು, ಸತ್ಯಧ್ಯಾನರ ಶಿಷ್ಯರಾದ ವಿದ್ಯಾಮಾನ್ಯರ ಶಿಷ್ಯರು ವಿದ್ಯಾಧೀಶ ತೀರ್ಥರು. 2 ಹೆಸರಿನಲ್ಲಿಯೂ ರಕ್ತದಲ್ಲಿಯೂ ವ್ಯಕ್ತಿಯಲ್ಲಿಯೂ ವಿದ್ಯೆ ತುಂಬಿಕೊಂಡಿದೆ. ಅವರು ವಿದ್ಯಾಧೀಶ ತೀರ್ಥರು, ಇವರು ವಿದ್ಯಾಸಿಂಹಾಚಾರ್ಯರು. 2ರಲ್ಲಿಯೂ ಕೂಡ ವಿದ್ಯಾ ಹೆಸರಿನಿಂದ ಹಿಡಿದು ನಖಶಿಖಾಂತ ತುಂಬಿಕೊಂಡಿದೆ. 2 ಕೂಡ ಸುವರ್ಣ ಗೋಪುರವನ್ನು ಕಟ್ಟುತ್ತಾ ಇದ್ದವರು. ಹೀಗಾಗಿ ಪೂಜ್ಯ ಫಲಿಮಾರು ಶ್ರೀಪಾದರು ಇತ್ತೀಚೆಗೆ ತಮ್ಮ ಅಭೂತಪೂರ್ವವಾದ ಪರ್ಯಾಯದಲ್ಲಿ ಕೃಷ್ಣನಿಗೆ ಸುವರ್ಣ ಗೋಪುರದ ಜೊತೆಗೆ ಮಹಾಭಾರತ ಸಮಗ್ರವಾದ ಶುದ್ಧವಾದ ಪಾಠದ ಸುವರ್ಣ ಗೋಪುರವನ್ನು ಕಟ್ಟಿದವರು ಪೂಜ್ಯ ಫಲಿಮಾರು ಶ್ರೀಪಾದರು. ಪೂಜ್ಯ ಆಚಾರ್ಯರು ರಾಮೇಶ್ವರದಿಂದ ಬದರಿಯವರೆಗೂ ಎಲ್ಲ ಹಳ್ಳಿಗಳಿಂದ ವಿದ್ಯಾರ್ಥಿಗಳನ್ನು ಕರೆತಂದು ಎಲ್ಲರ ತಲೆಯಲ್ಲಿ ಸುವರ್ಣ ಗೋಪುರವನ್ನು ಕಟ್ಟಿದಂಥವರು ಪೂಜ್ಯ ಮಾಹುಲಿ ಆಚಾರ್ಯರು. ಹೀಗಾಗಿ 2 ವ್ಯಕ್ತಿತ್ವದಲ್ಲಿಯೂ ಕೂಡ ಒಂದು ಸಾಮ್ಯತೆಯನ್ನು ನಾವು ನೋಡಲಿಕ್ಕೆ ಸಿಗತ್ತೆ. ಹೀಗಾಗಿ ಈ ಸಮಾರಂಭದಲ್ಲಿ ನಾವು ಭಾಗವಹಿಸಿದ್ದು ಇದು ಒಂದು ದೊಡ್ಡ ಸಂಗಮ ಸ್ನಾನ ಬಹಳ ಶ್ರೇಷ್ಠ ಅಂತಾರೆ. ನದಿಗಳಲ್ಲಿ ಸ್ನಾನ, ಒಂದೊಂದು ನದಿಗಳಲ್ಲಿ ಒಂದೊಂದು ತರಹದ ಪುಣ್ಯವನ್ನು ಕೃಷ್ಣಾಮೃತ ಮಹಾರ್ಣವದಲ್ಲಿ ನಾವು ತಿಳಿತೀವಿ. ಸಮುದ್ರಕ್ಕೆ ಸೇರುವ ನದಿಗಳು, ಸಮುದ್ರಕ್ಕೆ ಸೇರದೇ ಇರುವ ನದಿಗಳು, 2 ನದಿಗಳು ಸಂಗಮವಾಗುವ ಸ್ಥಳ, ಅಥವಾ ಸಮುದ್ರ ಮತ್ತು ನದಿಗಳ ಸಂಗಮ ಸ್ಥಳ. ಹೀಗೆ ಒಂದೊಂದು ಕಡೆಗೆ ಒಂದೊಂದು ತರಹದ ಪುಣ್ಯವನ್ನು ಹೇಳಿದ್ದಾರೆ. ಇಲ್ಲಿ ನಾವು ನದಿಗಳ ಸಂಗಮ ಅಲ್ಲ, ವಿದ್ಯಾಸಾಗರದ ಸಂಗಮಗಳಲ್ಲಿ ನಾವೆಲ್ಲ ಮಿಂದೇಳ್ತಾ ಇದ್ದೀವಿ. ಹೀಗಾಗಿ ಇದು ಬಹಳ ದೊಡ್ಡ ಪರ್ವಕಾಲ, ಬಹಳ ದೊಡ್ಡದಾದಂತಹ ಸೌಭಾಗ್ಯ. ಈ ತರಹದ ಒಂದು ಅವಕಾಶ ಸಿಕ್ಕದ್ದು ನಮ್ಮೆಲ್ಲರ ಒಂದು ವಿಶೇಷವಾದಂತಹ ಸೌಭಾಗ್ಯ ಅಂತ ನಾನು ಭಾವಿಸ್ತಾ, ಆಚಾರ್ಯರ ಮುಂದೆ ಮಾತನಾಡಲಿಕ್ಕೆ ಬಹಳ ಸಣ್ಣ ವ್ಯಕ್ತಿ ನಾನು. ಹೀಗಾಗಿ ಸಮಯಾವಕಾಶವು ಬಹಳ ಕಡಿಮೆ ಇರುವುದರಿಂದ ಈ ನನ್ನ ವಾಕ್ಕುಸುಮಗಳನ್ನು ಇಲ್ಲಿಗೆ ಸಮಾಪನೆಯನ್ನುಗೊಳಿಸ್ತೀನಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದೆ ನಮ್ಮ ವ್ಯಾಸರಾಜ ಮಠದ ಮಠಾಧಿಕಾರಿಗಳಾದಂತಹ ರಾಮಕೃಷ್ಣಾಚಾರ್ಯರು 1-2 ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತೀನಿ.
ನಮಸ್ಕಾರಾಚಾರ್ಯ. ಶ್ರೀ ಗುರುಭ್ಯೋ ನಮಃ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಳದೇವತಾ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣು ಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಶ್ರೀ ಹರಿವಾಯ ಗುರುಭ್ಯೋ ನಮಃ. ವಿದ್ಯಾಶ್ರೀಶ ಗುರುಭ್ಯೋ ನಮಃ. ಹರಿ ಓಂ. ಈಗಲೇ ಆಚಾರ್ಯರು ಸಮುದ್ರದ ಸಂಗಮದ ಬಗ್ಗೆ ಹೇಳಿದರು. ಇನ್ನು 2 ದಿನಗಳಲ್ಲಿ ರಾಶಿಯ ಸಂಕ್ರಮಣ, ಧನು ಸಂಕ್ರಮಣ ಬರ್ತಾ ಇದೆ. ಅಂತರೂ ಸಮಾಗಮ ಸಂಕ್ರಮಣ ಎಂಬುದು ನಮಗೆ ಬರ್ತಾ ಇರೋದು ನಮ್ಮ ಭಾಗ್ಯದ ಒಂದು ವಶ ಅಂತ ತಿಳ್ಕೊಂಡು, ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳೋದು ಅನುವ್ರತ ಪಿತುಪುತ್ರ ಅಂತ. ಇದು ಯಾರೇ ಬಿಸ್ನೆಸ್ ಮಾಡೋರಿರಲಿ, ಯಾವುದೇ ಕೆಲಸ ಮಾಡೋರಿರಲಿ, ನನ್ನ ಮಗ ನಾನು ಬರೋ ಹಾದಿಗೆ ಬರೋದು ಬೇಡ ಅಂತ ಸಾಮಾನ್ಯವಾಗಿ ಭಾಳ ತೊಂದರೆ ಪಟ್ಟ ಯಾರೇ ವ್ಯಕ್ತಿ ಆದರೂ ಹೇಳುವ ಮಾತು ಲೌಕಿಕದ ದೃಷ್ಟಿಯಿಂದ. ಆದರೆ ಒಂದು ತಂದೆಯಾದವರು ಅನುವ್ರತ ಪಿತುಪುತ್ರ ಅಂತ, ತಂದೆಯಾದವನು ಲೌಕಿಕವಾದ ಜೀವನದಲ್ಲಿ ನನ್ನ ಮಗ ಈ ಜೀವನಕ್ಕೆ ಬರೋದು ಬೇಡ, ಯಾಕೆಂದರೆ ನಾನು ಬೇಕಾದಷ್ಟು ಶ್ರಮ ಪಟ್ಟಿದ್ದೇನೆ, ಇದು ಬೇಡ ಅಂತ ನೆನೆಸೋದನ್ನು ನಾವು ಬೇಕಾದಷ್ಟನ್ನು ನೋಡ್ತೇವೆ. ಆದರೆ ನಿಜವಾಗಿ ತಂದೆಯಾದವನು ಪುತ್ರಾದಿಶ್ಚೇತ್ ಪರಾಭವಂ ಅಂತ, ತನ್ನ ಮಗನು ನನ್ನಂತೆ ದೊಡ್ಡ ಪಂಡಿತನಾಗಬೇಕು. ತಮಿಳಲ್ಲಿ ಹೇಳ್ತಾರೆ ಪಂಡಿತ ಪುತ್ರ ಅಂತ. ಸ್ವಾಗತ. ಸರಿ ಸರಿ ಹೇಳಿದೆ, ಕಂಟಿನ್ಯೂ ಮಾಡಲು ಸರ್. ಸ್ವಾಗತ ಹೇಳಿ, ಸ್ವಾಮಿ ಸ್ವಾಗತ ಹೇಳಿ. ಶ್ರೀ ಗುರುಭ್ಯೋ ನಮಃ. ನಮ್ಮೆಲ್ಲರ ಮಹಾಭಾಗ್ಯ. ನಾನು ಮೊಟ್ಟ ಮೊದಲಿಗೆ ಒಂದು ಮಾತು ಹೇಳಿದೆ, ಸಜ್ಜನರ ದರ್ಶನವಾದರೇ ಎಲ್ಲ ಪಾಪಗಳು ದೂರವಾಗುತ್ತೆ. ಸಜ್ಜನರ ಸಂಘದಿಂದ ನಮಗೆ ಸಕಲ ಇಷ್ಟಾರ್ಥಗಳು ಸಿದ್ಧವಾಗ್ತದೆ. ಹಾಗೆ ಇವತ್ತು ಪರಮ ಪೂಜ್ಯರಾಗಿರುವಂತಹ ಭಗವಂತನ ವಿಶೇಷ ಆರಾಧಕರಾದ ಶ್ರೀಮದಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಶ್ರೀಕೃಷ್ಣನ ವಿಶೇಷವಾಗಿರ್ತಕ್ಕಂತಹ ಆರಾಧಕರು. ಮೊಟ್ಟ ಮೊದಲಿಗೆ ಪ್ರವೀಣಾಚಾರ್ಯರು ಹೇಳ್ತಾ ಇದ್ದರು, ಅವರು ಇನ್ನೂ ನಡೀತಾ ಇತ್ತು ಅಂದ್ಕೊಂಡೇ ಮುಗಿಸಿಬಿಟ್ಟಿದ್ರು. ಪರಮ ಪೂಜ್ಯ ಶ್ರೀಪಾದಂಗಳವರು ಈ ಪರ್ಯಾಯದಲ್ಲಿ ತಾವೆಲ್ಲರೂ ಕೂಡ ನೋಡಿದ್ದೀರಿ, ಬಹಳ ವಿಚಿತ್ರವಾಗಿ ವಿಶಿಷ್ಟವಾಗಿ ಆ ಕೃಷ್ಣನ ಆರಾಧನೆ, ನಿರಂತರವಾಗಿ ಎಲ್ಲ ರೀತಿಯ ಆರಾಧನೆ. ಒಂದು ಪ್ರವಚನ, ಇನ್ನೊಂದು ಕಡೆಗೆ ಪಾಠ, ಜೊತೆಗೆ ನಾಮ ಸಂಕೀರ್ತನ, ಹಾಗೂ ಆ ಸುವರ್ಣ ಗೋಪುರದ ನಿರ್ಮಾಣ. ಒಂದಲ್ಲ ಎರಡಲ್ಲ, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಪಾಠ ಪ್ರವಚನ ಮಾಡಿದರೆ ಭಗವಂತನಿಗೆ ಬಹಳ ಪ್ರೀತಿ, ಅದಕ್ಕಿಂತಲೂ ಇನ್ನೊಂದಿಲ್ಲ. ಆದರೆ ಅದು ಮಾತ್ರ ಅಲ್ಲ, ವ್ಯಸ್ತಾಹ ಸಮಸ್ತಾಹ ಅಂತ ಹೇಳ್ತಾರೆ. ಅಂದರೆ ಪರೋಪಕಾರ ಹಾಗೂ ಇನ್ನು ಎಲ್ಲ ಸಾಧನಗಳ ಜೊತೆಗೆ ಪಾಠ ಪ್ರವಚನ ಮಾಡೋದು ಬಹಳ ವಿಶೇಷ ಅಂತ. ನಾನು ಅಲ್ಲಿ ಹೋದಾಗ ಒಬ್ಬರು ಅಲ್ಲಿ ಅಧ್ಯಯನಕ್ಕಿದ್ರು ಹೇಳ್ತಾ ಇದ್ದರು, ಪ್ರತಿನಿತ್ಯ ಚಂದ್ರಿಕಾ ಪಾಠ, ಯಾವ ಪಾಠವನ್ನು ಎಷ್ಟೇ ಶ್ರಮವಾದರೂ 2 ಗಂಟೆ ಕಡಿಮೆ ಇಲ್ಲದೆ ಪ್ರತಿನಿತ್ಯ ಪಾಠವನ್ನು ಆ ಪರ್ಯಾಯ ಕಾಲದಲ್ಲಿ ಕೂಡ ನಡೆಸ್ತಾ ಇದ್ದರು. ಎಷ್ಟು ಶ್ರಮ ಅದು, ಬೆಳಗ್ಗಿಂದ ರಾತ್ರಿಗೂ ಅಷ್ಟು ಶ್ರಮ ಇರುತ್ತೆ. ಆದರೆ ಎಷ್ಟೇ ಶ್ರಮ ಇದ್ದರೂ ಆ ಪಾಠವನ್ನು ಒಂದು ದಿನವೂ ನಿಲ್ಲದೆ ಸಂಪೂರ್ಣವಾಗಿ ಹೇಳಿ ಆ ವಿಶೇಷವಾಗಿರ್ತಕ್ಕಂತಹ ಕೃಷ್ಣನ ಈ ರೀತಿಯ ಆ ಸುವರ್ಣ ಗೋಪುರ ಅಂತ ಹೇಳಿದಾಗೆ ಕೇವಲ ಬಂಗಾರದ
ಗೋಪುರ ಮಾತ್ರ ಅಲ್ಲ, ಹೊರಗೆ ನೋಡಲಿಕ್ಕೆ ಅದು. ಆದರೆ ಶ್ರೀಮದಾಚಾರ್ಯ ಸಿದ್ಧಾಂತದ ಪ್ರಧಾನವಾಗಿರ್ತಕ್ಕಂತಹ ಅನೇಕ ತತ್ವಗಳನ್ನು ತಿಳಿಸುವ ಉತ್ತಮ ಗ್ರಂಥಗಳನ್ನು ಅವರು ವಿಶಿಷ್ಟ ರೀತಿಯಿಂದ ಪಾಠವನ್ನು ಹೇಳಿ ಆ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಆ ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸನ್ನಿಧಾನ ನಮಗೆ ಸಿಕ್ಕಿದೆ. ನಾನು ಈಗಲೇ ಒಂದು ಮಾತು ಹೇಳಿಬಿಡ್ತೇನೆ. ನಮ್ಮ ಗುರುಗಳು ಪಾಠ ಪ್ರವಚನ ಮಾಡಿದ್ದಾರೆ, ದೇವರ ಅನುಗ್ರಹ ಇದೆ. ಆ ದೇವರ ಅನುಗ್ರಹ ಇದೆ ಅನ್ನಲಿಕ್ಕೆ ಏನು ಸಾಕ್ಷಿ ಅಂದರೆ, ಶ್ರೀಕೃಷ್ಣ ಆರಾಧಕರಾಗಿರ್ತಕ್ಕಂತಹ ಸ್ವಾಮಿಗಳು ಬಂದು ಅವರೇ ಅನುಗ್ರಹ ಮಾಡ್ತಾ ಇದ್ದಾರೆ. ಇದೇ ಸಾಕ್ಷಿ, ಮತ್ತೇನೂ ಬೇಕಾಗಿಲ್ಲ. ಅಂತಹ ಗುರುಗಳಿಗೆ ಅವರಿಗೆ ಎಷ್ಟೇ ಶ್ರಮ ಇದ್ದರೂ ಅನುಗ್ರಹ ಮಾಡಲಿ ಬಂದಿದ್ದಾರೆ. ನನ್ನ ವೈಯಕ್ತಿಕವಾಗಿಯೂ ಹಾಗೂ ಎಲ್ಲ ಭಕ್ತರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಪಾದಂಗಳವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಆಚಾರ್ಯರು ನಮಸ್ಕಾರವನ್ನು ತಿಳಿಸುತ್ತಾ, ಮತ್ತೆ ಒಂದು ನಿಮಿಷ ಹಿಂದೆ ಹೋಗಿ ಮುಂದೆ ಬರ್ತೇನೆ, ರೀಕ್ಯಾಪ್ ಮಾಡ್ತೇನೆ. ಅನವರತ ಪಿತುಪುತ್ರ ಅಂತ ತಂದೆಯಾದವನು ಲೌಕಿಕವಾದ ಜೀವನದಲ್ಲಿ ತನ್ನ ಮಗನು ಆ ಜೀವನಕ್ಕೆ ಬರಬಾರದು, ಯಾಕೆಂದರೆ ಬೇಕಾದಷ್ಟು ತೊಂದರೆಗಳಾಗಿದೆ, ಬೇರೆ ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ಒಂದು ಚೆನ್ನಾಗಿ ಮುಂದೆ ಬಂದರೆ ಸಾಕು ನೆನೆಸೋದು. ಆದರೆ ಶಾಸ್ತ್ರೀಯವಾದ ವೈದಿಕವಾದ ವೇದಾಂತ ವಿದ್ಯೆಯಲ್ಲಿ ಬಂದ ತಂದೆಗಳಾದರೆ ತನ್ನ ಮಗನೂ ನನ್ನಂತೆ ದೊಡ್ಡ ಪಂಡಿತನಾಗಬೇಕು ಅಂತ ನೆನೆಸ್ತಾನೆ. ಆದರೆ ತಮಿಳಲ್ಲಿ ಹೇಳೋರು ವಾದ್ಯಾರ ಪುಳ್ಳೆ ಮಗ್ಗು ಅಂತ, ಪಂಡಿತ ಪುತ್ರ ಶುಂಡ ಅಂತ, ವಾದ್ಯಾರ ಪುಳ್ಳೆ ಮಗ್ಗು ಅಂತ. ನಿಶ್ಚಯವಾಗಿ ಒಂದು ದೊಡ್ಡ ಆಚಾರ್ಯರು ಅಂತ ಆಗಿದ್ದರೆ ಅವರ ಮಕ್ಕಳು ಓದಿರಬಹುದು, ಆದರೆ ಅವರ ಮಟ್ಟಕ್ಕೆ ಬರ್ತಾರಾ ಎಂಬುದು ಒಂದು ಪ್ರಶ್ನೆ, ಒಂದು ಕ್ವಶನ್ ಮಾರ್ಕ್. ಆದರೆ ಆ ರೆಕಾರ್ಡನ್ನು ಬ್ರೇಕ್ ಮಾಡಿದವರು ನಮ್ಮ ವಿದ್ಯಾ ಸಿಂಹಾಚಾರ್ಯರು. ಅವರು ಏನು ಮಾಡ್ತಾ ಇದ್ದರು ಎಂಬುದನ್ನು ನಾನು ಕೇಳಿದ್ದೇನೆ, ನೋಡಿದ್ದಲ್ಲ. ಆದರೆ ಇವರು ಏನು ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡ್ತಾ ಇದ್ದೇನೆ. ಆ ರೀತಿ ನೂರಾರು ವಿದ್ಯಾರ್ಥಿಗಳಿಗೆ 1-2 ದಿನ ಯಾರು ಗೆಸ್ಟ್ ಬರಲಿ ನಮ್ಮ ಮನೆಗೆ, ಅವರಿಗೆ ಅನ್ನ ಹಾಕಿ ಅವರಿಗೆ ವೇಳೆ ಕಾಫಿ ತಿಂಡಿ ಕೊಡೋದು ಎಂಬುದು ಎಷ್ಟು ದೊಡ್ಡ ಜವಾಬ್ದಾರಿ, ಎಷ್ಟು ತಲೆಬಿಸಿ ಆಗ್ತೇವೆ ಅಂತ ನಾವು ಯೋಚನೆ ಮಾಡಬೇಕು. ಹಾಗಾದಾಗ ಆ ವಿದ್ಯಾರ್ಥಿಗಳ ರಾತ್ರಿ ಹಗಲು ಇವತ್ತಿನ ಟೀಚಿಂಗ್ ಫೀಲ್ಡಲ್ಲಿರೋ ಪ್ರಾಬ್ಲಮ್ ಏನೆಂದರೆ, ಹುಡುಗ ಚೆನ್ನಾಗಿ ಓದ್ತಾನ ಅಂದರೆ ಅಧ್ಯಾಪಕರಿಗೆ ಸೌಖ್ಯ ಅಂತ ಕೂಡ ಕೇಳೋದಿಲ್ಲ ಯಾವ ಪೇರೆಂಟು. ಅದೇ ವಿದ್ಯಾರ್ಥಿ ಕೆಳಗೆ ಬಿದ್ದ, ಪೆಟ್ಟು ತಾಕಿದ್ದು, ಓದಿಲ್ಲ, ಏನೋ ತೊಂದರೆ ಅವನಿಗೆ ಅಂದರೆ ತಕ್ಷಣ ಇಡೀ ಸಮೂಹ ಆ ವಿದ್ಯಾಪೀಠಕ್ಕೋ ಸ್ಕೂಲಿಗೋ ಕಾಲೇಜಿಗೋ ಹೋಗಿ ತೊಂದರೆ ಕೊಡ್ತಾರೆ ನಿರ್ವಾಹದಲ್ಲಿರೋರನ್ನು. ಇದು ನಡೀತಾ ಇರುವ ಒಂದು ಅನುಭವದ ಚಿಂತನೆ. ಅದರ ಮೇಲೆ ನೂರಾರು ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಅವರಿಗೆ ಅನ್ನಪಾನಾದಿಗಳನ್ನು ಕೊಟ್ಟು ಅವರ ಎಲ್ಲ ಆರೋಗ್ಯದ ವ್ಯವಸ್ಥೆಯನ್ನು ಕೊಟ್ಟು ಕೊನೆಯದಾಗಿ ಶಿಕ್ಷಣವನ್ನು ಕೊಟ್ಟಾಗ ಆ ಶಿಕ್ಷಣದಲ್ಲಿ ಅವರನ್ನು ಮುಂದೆ ತರುವ ದೊಡ್ಡ ಜವಾಬ್ದಾರಿಯನ್ನು ಇವರು ನಮ್ಮ ವಿದ್ಯಾ ಸಿಂಹಾಚಾರ್ಯ ತಗೊಂಡಿದ್ದಾರೆ ಅಂತಂದರೆ ಅದು ದೊಡ್ಡ ಸಾಧನೆ. ಇವತ್ತು ಇನ್ನೂ ನೋಡ್ರಿ, ನನ್ನ ಕಾಲೇಜು ಸ್ಕೂಲ್ ಫೀಲ್ಡ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತೇನೆ, ಇನ್ನೊಂದು 15 ವರ್ಷ ಮ್ಯಾಕ್ಸಿಮಮ್ 10 ವರ್ಷ ಒಳಗೆ ಎಲ್ಲರೂ ವೇದಕ್ಕೆ ಬರ್ತಾರೆ, ಶಾಸ್ತ್ರಕ್ಕೆ ಬರ್ತಾರೆ. ಈಗಲೇ ನೋಡ್ರಿ, ಮಧ್ಯೆ ನೋಡ್ರಿ ಒಂದು 15 ವರ್ಷದಲ್ಲಿ ಅದು ಡೌನ್ ಆಗಿತ್ತು. ಹಿಂದೆ ನೋಡ್ರಿ, ಒಂದು ಕಡೆ ಲೌಕಿಕ ವಿದ್ಯೆ ಇದ್ದರೂ ಕೂಡ ನಾನೂ ಶಾಸ್ತ್ರ ಕಲಿಬೇಕು, ಅಷ್ಟು ಒಂದು ವಿಜ್ಞಾನದ ಒಂದು ಡೆವಲಪ್ಮೆಂಟ್ ಇದೆ. ವೈಜ್ಞಾನಿಕದ ಸೆಲ್ ಒಳಗೆ ಕೂತ ಕಡೆ ಸ್ವಾಮಿಗಳ ಎಲ್ಲರ ಪಾಠ ಪ್ರವಚನಗಳನ್ನು ಕೇಳೋ ಯೋಗ್ಯತೆ ಬಂದಿದೆ. ಅಂದರೆ ಎಲ್ಲ ಕೈಯಲ್ಲಿ ಯಾವ ಕೊರೋನಾ ಬಂತು, ಆ ಕೊರೋನಾ ಸಾಧಕರಿಗೆ ಸಾಧನೆಯನ್ನು ಕೊಟ್ಟಿದೆ, ಅಯೋಗ್ಯ ಜೀವರಿಗೆ ಮಾತ್ರ ತೊಂದರೆಯನ್ನು ಕೊಟ್ಟಿದೆ. ಚೆನ್ನಾಗಿ ತಿಳ್ಕೊಳ್ರಿ. ಅವರವರು ಮನೆಯಲ್ಲಿದ್ದವರು ವೇದವಿದ್ಯಾ ಹೇಳೋರು, ಶಾಸ್ತ್ರವಿದ್ಯಾ ಹೇಳೋರು ಆನ್ಲೈನಲ್ಲಿ ಪಾಠ ಮಾಡ್ತಾನೇ ಇದ್ದಾರೆ, ಪಾಠ ಆಗ್ತಾನೇ ಇದೆ, ಪಾಠ ನಿಂತೇ ಇಲ್ಲ. ಆದರೆ ಈ ಸ್ಕೂಲಲ್ಲಿ ಹೋಗಿ ಲೌಕಿಕ ವಿದ್ಯೆ ಓದೋವರಿಗೆ ಮಾತ್ರ ತೊಂದರೆಗಳು ಬಂದಿದೆ ಹೊರತು ಯಾವತ್ತೂ ಅನಾದಿ ಅನಂತ ಕಾಲದಿಂದ ವೇದ ಶಾಸ್ತ್ರಾದಿಗಳಿಗೆ ಯಾವ ಅಳಿವೂ ಇಲ್ಲ. ಅದು ದಿನೇ ದಿನೇ ಬೆಳೀತಾ ಇದೆ ಎಂಬುದಕ್ಕೆ ಇಂಥ ವಿದ್ಯಾಪೀಠಗಳೇ ನಮಗೆ ಉದಾಹರಣೆ, ಒಂದು ಪ್ರೋತ್ಸಾಹ ಕೊಡುವ ಮಾರ್ಗ ಅಂತ ಹೇಳಿ, ನಿತ್ಯೋತ್ಸವೋ ಭವೇತ್ ತೇಷಾಂ ನಿತ್ಯಶ್ರೀ ನಿತ್ಯಮಂಗಳಂ ಹೇಷಾಂ ಹೃದಿಸ್ಥೋ ಭಗವಾನ್ ಮಂಗಳಾಯತನಮರ್ಹಿ. ಅವರಿಗೆ ಕರ್ನಾಟಕ ರಾಜ್ಯೋತ್ಸವದ ಒಂದು ಪುರಸ್ಕಾರ ಎಂಬುದು ಒಂದು ನಿಮಿತ್ತ. ಆದರೆ ಯಾರು ಪ್ರತಿದಿನವೂ ಭಗವಂತನನ್ನು ಸ್ಮರಿಸುತ್ತಾ ಆ ಆಚಾರ್ಯರ ಮಾರ್ಗದಲ್ಲಿ ಅವರ ಒಂದು ಧರ್ಮ ಮಾರ್ಗವನ್ನು ಅವಲಂಬಿಸಿಕೊಂಡು ಇದ್ದಾರೋ ಅವರಿಗೆ ರಾಜ್ಯೋತ್ಸವ ಏನು, ನಿತ್ಯೋತ್ಸವ. ನಿತ್ಯೋತ್ಸವೋ ಭವೇತ್ ತೇಷಾಂ ನಿತ್ಯಶ್ರೀ ನಿತ್ಯಮಂಗಳಂ. ಅದರಲ್ಲಿಯೂ ನಮ್ಮ ಶ್ರೀಪಾದಂಗಳವರು ಶ್ರೀಮದ್ ಆಚಾರ್ಯರ ಇನ್ನೊಂದು
ಸನ್ನಿಧಾನ ಇರೋ ಇನ್ನೊಂದು ವ್ಯಕ್ತಿ ಛಲಪ್ರತಿಮಾ ಅಂತ ನಾವು ತಿಳಿಯಬಹುದು. ಅವರ ಪರ್ಯಾಯ ಕಾಲದಲ್ಲಿ 3 ಸಲ ಹೋಗಿ ಅವರನ್ನು ದರ್ಶನ ಮಾಡೋ ಭಾಗ್ಯ ದೇವರು ಕೊಟ್ಟಿದ್ದ. ಸ್ವರ್ಣ ಗೋಪುರ ಕೃಷ್ಣನಿಗೆ ಕೊಟ್ಟರು ಅಂದರೆ ಅವರು ನಮ್ಮ ಚೆನ್ನಾಗಿ ಹೇಳಿದರು ಪ್ರವೀಣಾಚಾರ್ಯ. ಅವರು ಮಾತಾಡುವಾಗ ಸ್ವಲ್ಪ ಚೆನ್ನಾಗಿ ಗಮನಿಸ್ಬೇಕು ನಾವು. ಸ್ವರ್ಣ ಗೋಪುರ ಕೃಷ್ಣನಿಗೆ ಕೊಟ್ಟರು, ಹೊರಗಿನ ವಾಕ್ಯದ ಒಂದು ದರ್ಶನದ ವಿಶೇಷವಾದ ಭಕ್ತರಿಗೆ ಒಂದು ಪ್ರೋತ್ಸಾಹ ಕೊಡೋದು. ಒಳಗೂ ಚಂದ್ರಿಕಾದಿ ಗ್ರಂಥಗಳಿಂದ ಆಚಾರ್ಯರ ಗ್ರಂಥಗಳಿಗೆ ಸ್ವರ್ಣ ಗೋಪುರವನ್ನು ನಿರ್ಮಾಣ ಮಾಡಿದರು. ಇದು ಒಂದು ರೀತಿದಾದರೆ ಆ ಜೀವನ ನಮ್ಮ ಆಚಾರ್ಯರು ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಜೀವನ ಸ್ವರ್ಣಾಕ್ಷರಗಳಲ್ಲಿ ಆಗುವಂತೆ ತಮ್ಮ ಪ್ರಯತ್ನವನ್ನು ಇಟ್ಟುಕೊಂಡಿದ್ದಾರೆ. ಅಂದರೆ ಆಚಾರ್ಯಗಳಿಗೆ ಏನೇ ದಕ್ಷಿಣೆ ಕೊಡ್ರಿ, ಏನೇ ವಸ್ತ್ರ ಕೊಡ್ರಿ, ಒಂದು ಬಂಗಾರ ಕಾಯಿನ್ ಕೊಟ್ಟರೆ ಅಲ್ಲಿ ಒಂದು ಸ್ಟೇಟಸ್ ಹೆಚ್ಚು, ಯಜಮಾನರಿಗೂ ಗೌರವ, ಆಚಾರ್ಯಗಳಿಗೂ ಸಂತೋಷ, ಸಾಮಾನ್ಯವಾದ ಒಂದು ದೃಷ್ಟಿಯಿಂದ ನೋಡಿದರೆ. ಆದರೆ ಜೀವನವೇ ಸ್ವರ್ಣಮಯವಾಗುವ ಪ್ರಯತ್ನದಲ್ಲಿ ಆಚಾರ್ಯ ಇಳಿದಿದ್ದಾರೆ. ಶ್ರೀಪಾದಂಗಳವರ ಅನುಗ್ರಹದಿಂದ ಇಂಥ ಸೇವೆ ಮುಗಿಲಿ, ಅವರದು ವಿಶೇಷವಾಗಿ ಮುಂದುವರಿಯಲಿ ಅಂತ ಹೇಳ್ತಾ 1991ರಲ್ಲಿ ನನಗೆ ನಾನು ಒಂದು ಪ್ರವಚನ ಮಾಡಿದ್ದೆ SMSOದಲ್ಲಿ. ಅವರಿಗೆ ಮರ್ತೋಗಿರೋದು ಅದರ ನೆನಪಿಸ್ತಾ ಇದ್ದೇನೆ. ಆಗ ನನ್ನ ಜೊತೆಗೆ ಬಂದುಬಿಡು ಅಂತ ಕೂಗಿದ್ರು. ಆದರೆ ನಮ್ಮ ಪ್ರಾರಬ್ಧ ನನ್ನ ಬಿಡಲ್ಲ, ನಾನು ಇಲ್ಲೇ ಇದ್ದೆ. ಆದರೂ ಇವತ್ತು ಆಚಾರ್ಯರಿಗೆ ಒಂದು ಫೆಲಿಸಿಟೇಷನ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಯೋಗ್ಯವನ್ನಾದರೂ ದೇವರು ಕೊಟ್ಟ ಅಂತ ಸಂತೋಷ ಪಡ್ತಾ, ಇನ್ನಾದರೂ ಮುಂದೆ ಹೆಚ್ಚು ಮಾಡಲಿ ದೇವರಲ್ಲಿ ಗುರುಗಳಲ್ಲಿ ಪ್ರಾರ್ಥಿಸ್ತೇನೆ. ಪಂಡಿತ ಪ್ರವೀಣಾಚಾರ್ಯರಿಗೂ ಹಾಗೂ ರಾಮಕೃಷ್ಣಾಚಾರ್ಯರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಇದಾದ ಮೇಲೆ ಕೃಷ್ಣನ ವಿಶೇಷ ಪೂಜೆಯನ್ನು ಸಲ್ಲಿಸ್ತಕ್ಕಂತಹ ಗುರುಗಳಿಗೆ ಇಲ್ಲಿಯೇ ನಾವು ಪಾರ್ಥಸಾರಥಿಯ ಸನ್ನಿಧಾನದಲ್ಲಿ ಇದ್ದೇವೆ. ಹೀಗಾಗಿ ಆ ಪಾರ್ಥಸಾರಥಿಯ ಒಂದು ಪ್ರಸಾದವನ್ನು ಅವರು ತೆಗೆದುಕೊಂಡು ಬಂದಿದ್ದಾರೆ. ಅದನ್ನು ಅವರು ಸ್ವಾಮಿಗಳಿಗೆ ಹಾಗೂ ಸ್ವಾಮಿಗಳಿಗೆ ಸಮರ್ಪಣೆ ಮಾಡ್ತಾರೆ. ಕರಿ ಕರಿ ಓಂ ಆನೋ ಭದ್ರಾಕೃತಾವೋ ಯಂತು ವಿಶ್ವತೋ ದದ್ಧಾಸೋ ಅಪಾರೀದಾಸ ಉದ್ಭಿದಾಃ ದೇವಾನೋ ಯಥಾ ಸದಮಿದ್ವೃಧೇ ಸನ್ನಪ್ರಾಯವೋ ರಕ್ಷಿತಾರೋ ದಿವೇ ದಿವೇ ದೇವಾನಾಂ ಭದ್ರಾಸೋ ಮತಿರ್ಜೋ ಯತಾಂ ದೇವಾನಾಂ ರಾತಿರಭಿಣೋ ನಿವರ್ತತಾಂ ದೇವಾನಾಂ ಶಕ್ಯಮುಪಾಸೇತಿ ಮಾ ಭಯಂ ದೇವಾನಾಯ ಪ್ರತೇರಂತು ಜೇವಸೇ ತಾನ್ ಪೂರ್ವಾಯಾನಿ ವಿದಾಹೋಮಹೇ ವಯಂ ಭಗಂ ಮಿತ್ರಮದೇತಿಂ ದಕ್ಷಾಮಸ್ರಧಂ ಅರ್ಯಮಣಂ ವರುಣಂ ದೋಮಾಮಸ್ವಿನಾ ಸರಸ್ವತೇನ ಸ್ವಭಗಾಮಯಸ್ಕರತೆ ತನ್ನೋ ವಾತೋ ಮಯೋ ಭುವಾತ್ ಭೇಷಜಂ ತನ್ಮಾತಾ ಪೃಥಿವೀ ತತ್ಪಿತಾದ್ಯೋಃ ತದ್ಗ್ರಾವಾಣ ಸೋಮಸುತೋ ಮಯೋ ಭವಸ್ತದಸ್ವಿನಾಜನತಂ ದೃಢ್ಯಾಯವಂ ತಮೀಶಾನಂ ಜಗಾದತ್ತದರ್ಪಣಂ ಧಿಯಂ ಜನ್ಮಭವಾಸೆ ಹೋಮಹೇ ಭಯಂ ಓಷಾನೋ ಯಥಾ ವೇದ ಸಾಮಸದೃಧೇ ರಕ್ಷಿತ ವಾಯುರದಭ್ರಸ್ವಸ್ತೈ ವಸುದೇವಸುದಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಬೃಂದಾರಣ್ಯನಿವಾಸಾಯ ಬಲರಾಮಾನುಜಾಯ ಚ ರುಕ್ಮಿಣೀ ಪ್ರಾಣನಾದಾಯ ಪಾರ್ಥಶೂದಾಯ ಮಂಗಳಂ. ತಿರುವಲ್ಲಿಕ್ಕಣಿ ಬೃಂದಾರಣ್ಯ ಕ್ಷೇತ್ರಂ ರುಕ್ಮಿಣೀ ಸಮೇತ ಶ್ರೀ ವೆಂಕಟಕೃಷ್ಣ ಪಾರ್ಥಸಾರಿ ಸ್ವಾಮಿ பெருமாளுடைய அனுகிரகம் ஜரியனால் சுவாமிக்கு ಅದಕ್ಕೆ ತಲೆಯೆಲ್ಲ ಕೈ ಮಾಡಿ. ಅದೇ ರೀತಿಯಾಗಿ ಕಂಚಿ ವರದರಾಜಸ್ವಾಮಿ ಅಲ್ಲಿಂದ ಪಂಡಿತ ಪ್ರದೀಪಾಚಾರ್ಯರು ಆ ಒಂದು ಪ್ರಸಾದವನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದನ್ನು
वेगवत्युत्तरे तीरे पुण्यकोट्यां हरिस्वयं वरदः सर्वभूतानामद्यापि परिदृश्यते। ಪಂಡಿತ ಸುಮನಾಚಾರ್ಯರು ಒಂದು ಶ್ಲೋಕವನ್ನು ಮಾಡಿದ್ದಾರೆ, ಓದಿ ಅದನ್ನು ಸಮರ್ಪಣೆ ಮಾಡ್ತಾರೆ. ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರಿಗಳಲ್ಲಿ ಅಭಿನಮಿಸುತ್ತಾ, ಪೂಜ್ಯ ಆಚಾರ್ಯರ ಪಾದಪದ್ಮಗಳಲ್ಲೂ ನಮಿಸುತ್ತಾ, ಇಲ್ಲಿಗೆ ಬಂದಾಗ ಶ್ರೀಯುತ ಆಚಾರ್ಯರ ಮೇಲೆ ಒಂದು ಸಣ್ಣ ಅಕ್ಷರ ಮಾಲೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಅನ್ನಿಸ್ತು. ಇಲ್ಲಿ ವಿರೋಧಾಭಾಸ ಅಲಂಕಾರದಿಂದ ಕೂಡಿರುವಂಥ ಒಂದು ಶ್ಲೋಕ. ಪೂಜ್ಯ ನಮ್ಮ ಮಾತಾಮಹರು ಕೂಡ ಗೋಪಾಲಾಚಾರ್ಯರ ಸತ್ಯಧ್ಯಾನ ತೀರ್ಥರ, ಸತ್ಯಪ್ರಮೋದ ತೀರ್ಥರ ಶಿಷ್ಯರಾಗಿದ್ದರು. ಈ ನಿಟ್ಟಿನಲ್ಲಿ ಇವರ ಹೆಸರನ್ನು ನೋಡಿದಾಗ ನನಗೆ ಅನಿಸಿದ್ದು, ಹೇಗೆ ಈ ಹೆಸರು ಬಂತು, ಸ್ವಲ್ಪ ವಿರುದ್ಧ ಅಂತ ಅನಿಸುತ್ತೆ. ವಿದ್ಯಾಸಿಂಹಾಚಾರ್ಯ ಅಂತ. ಇವರನ್ನು ಪಾಲನೆ ಪೋಷಣೆ ಮಾಡಿದವರು ಹಸು ಕಾಯುವವರು. ಯಂ ಪಪಾಲ ಗವಾಂ ಬಾಲಃ, ಯಂ ಪಪಾಲ ಗವಾಂ ಪಾಲಃ. ಗೋವುಗಳನ್ನು ಕಾಯುವವರು ಇವರನ್ನು ಬೆಳೆಸಿದವರು. ಇವರು ಬೆಳೆಸಿದವರು ಯಾರು ಅಂತ ನೋಡೋದಾದರೆ, ರೇಜುರ್ ಹಂಸಾಶ್ಚ ಯಂ ಶ್ರಿತಾಹ. ಯಾರನ್ನ ಆಶ್ರಯಿಸಿಕೊಂಡು ಅನೇಕ ಹಂಸಗಳು ಬೆಳೆದು ಬಂದವು. ತಥಾಪಿ ವ್ಯತ್ಯಸ್ತ ನಾಮಾಸೌ ಅಥೌ ವ್ಯತ್ಯಸ್ತ ನಾಮಾಸೌ ವಿದ್ಯಾಸಿಂಹೋತ್ರ ರಾಜತೆ ಅಂತ. ಹೀಗಿದ್ರು ಇವರನ್ನು ಬೆಳೆಸಿದವರು ಹಸು ಕಾಯುವವರು, ಇವರು ಬೆಳೆಸಿದವರೆಲ್ಲ ಹಂಸಗಳು. ಹಂಸಗಳು ಹೇಗೆ ಜಗತ್ತಿನಲ್ಲಿ ಯಾವುದು ಸರಿ ತಪ್ಪು ಇವುಗಳನ್ನೆಲ್ಲ ನೋಡಿ ಅದನ್ನು ವಿಮರ್ಶೆ ಮಾಡ್ತಾ ಅನೇಕ ಪಂಡಿತರು, ರಾಜಹಂಸಗಳಂತೆ ಇರ್ತಕ್ಕಂಥ ಪಂಡಿತರು ಇವರ ಆಶ್ರಯದಲ್ಲಿದ್ದು ಬೆಳೆದು ಬಂದವರು. ಇವರನ್ನ ಬೆಳೆಸಿದವರು ಗೋಪಾಲಾಚಾರ್ಯರು. ಹೀಗಿರ್ಬೇಕಾದ್ರೆ ಹಸುಗಳು ಹಂಸಗಳ ಮಧ್ಯದಲ್ಲಿದ್ದಂಥ ಇವರು ವಿದ್ಯಾ ಸಿಂಹ ಅಂತ ಆದದ್ದಾದರೂ ಹೇಗೆ ಅನ್ನೋದೇ ನಮಗೆ ಗೊತ್ತಾಗ್ತಾರೆ ಇವತ್ತಿಗೂ ಅಂತ ಹೇಳಿ ನನ್ನ 2 ನುಡಿ ನಮನಗಳನ್ನು ಸಮರ್ಪಣೆ ಮಾಡಿ.